ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕೆಎಸ್ಆರ್ಟಿಸಿ ಸಂಸ್ಥೆ ದಿವಾಳಿ ಆಯ್ತಾ? ಕೆಎಸ್ಆರ್ಟಿಸಿ ಸಂಸ್ಥೆ ಪಾಪರ್ ಆಯ್ತಾ? ಸಿಬ್ಬಂದಿಯಿಂದ ಬೆಳಗಾವಿ ಚಲೋಗೆ ನಿರ್ಧಾರವನ್ನು ಮಾಡಲಾಗಿದೆ. ಯಾಕಾಗಿ, ಏನು, ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 9ನೇ ತಾರೀಕಿನಂದು ಬೆಳಗಾವಿ ಚಲೋಗೆ ತೀರ್ಮಾನ ಮಾಡಿದ್ದಾರೆ. ಯಾಕೆ? PF ಮೊತ್ತ ಪಾವತಿಗೆ ಕೆಎಸ್ಆರ್ಟಿಸಿ ಪರದಾಟ ಪಡ್ತಾ ಇದೆ. ಪ್ರತಿ ತಿಂಗಳು ಅವರ ಸಂಬಳದಲ್ಲಿ ಒಂದಿಷ್ಟು ಹಣವನ್ನು PF ಅಂತೇಳಿ ಕಟ್ ಮಾಡ್ತಾರೆ. ಆ ಹಣವನ್ನು ಪಾವತಿ ಮಾಡೋದಕ್ಕೆ ಈಗ ಕೆಎಸ್ಆರ್ಟಿಸಿ ಪರದಾಟ ಮಾಡ್ತಾ ಇದೆ. 38 ತಿಂಗಳ PF ಹಣವನ್ನು ಬಾಕಿ ಇರಿಸಿಕೊಂಡಿದೆ ಕೆಎಸ್ಆರ್ಟಿಸಿ ಸಂಸ್ಥೆ. ಸಾರಿಗೆ ಇಲಾಖೆಯ 4 ನಿಗಮಗಳ ಸಿಬ್ಬಂದಿಗೆ PF ಹಣವನ್ನು ಪೆಂಡಿಂಗ್ ಇಟ್ಕೊಂಡಿದೆ. ಹೀಗಾಗಿ ಬೆಳಗಾವಿ ಚಲೋಗೆ ಹೊರಟಿದ್ದಾರೆ ಸಿಬ್ಬಂದಿ. ಹಿಂದಿನ ಸರ್ಕಾರದ ಅವಧಿಯಿಂದಲೂ ಕೂಡ PF ಬಾಕಿ ಉಳಿದಿದೆ. ಬಿಜೆಪಿ ಅವಧಿಯಲ್ಲೂ ಕೂಡ 1380 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. 38 ತಿಂಗಳ ಅರಿಯರ್ಸ್ ಹಣ 1750 ಕೋಟಿ. ಈ ವರ್ಷ ಜನವರಿಯಲ್ಲಿ ಸಂಬಳ ಹೆಚ್ಚಳ ಆಗಿಲ್ಲ. ನಿವೃತ್ತರಾದ 4 ನಿಗಮಗಳ ನೌಕರರಿಗೆ 399.29 ಕೋಟಿ ನೀಡಿಲ್ಲ. ಈ 3 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಮುಷ್ಕರಕ್ಕೆ ಈಗ ಹೊರಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯಿಂದ ಹೋರಾಟದ ಕಹಳೆಯನ್ನು ಮೊಳಗಿಸಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸವಿತಾ ಈಗ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಏನೇನು ಬೇಡಿಕೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳದ್ದು? ಯಾವಾಗ ಪ್ರತಿಭಟನೆ? ಸವಿತಾ, ರಂಜಿತ್, ಈ ವರ್ಷದ ಕೊನೆಯಲ್ಲಿ ಸಾರಿಗೆ ಮುಷ್ಕರಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಸರ್ಕಾರಿ ಸಾರಿಗೆ ಇಲಾಖೆಯ 4 ನಿಗಮಗಳ ನೌಕರರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸಾರಿಗೆ ಮುಖಂಡರ ನೇತೃತ್ವದಲ್ಲಿ ಡಿಸೆಂಬರ್ 31ರಿಂದ ಈ ಒಂದು ಬೃಹತ್ ಹೋರಾಟಕ್ಕೆ 4 ನಿಗಮಗಳು ಮುಂದಾದ್ರೆ ಡಿಸೆಂಬರ್ 9ನೇ ತಾರೀಕು ನೋಟಿಸ್ ನೀಡಲಿರುವ ಜಂಟಿ ಕ್ರಿಯಾ ಸಮಿತಿ ಒಂದು ನೋಟಿಸ್ ನೀಡುತ್ತೆ. ಪ್ರಮುಖವಾಗಿ ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದಲ್ಲಿ ಈಗಾಗಲೇ ಹೋರಾಟಕ್ಕೆ ಮುಂದಾಗ್ತಿದೆ. 38 ತಿಂಗಳ ಅರಿಯರ್ಸ್ ಸುಮಾರು 1700 ಕೋಟಿ ಬಾಕಿ ಬಿಡುಗಡೆ ಆಗಿಲ್ಲ. ಜೊತೆಗೆ ಈ ವರ್ಷ ಜನವರಿಯಲ್ಲಿ ಸಂಬಳ ಹೆಚ್ಚಳ ಮಾಡ್ತಿದೆ ಅಂತ ಹೇಳಿದ್ರು. 4 ನಿಗಮಗಳಲ್ಲಿ ಕೂಡ ಸಂಬಳ ಕೂಡ ಹೆಚ್ಚಳ ಆಗಿಲ್ಲ. ಇನ್ನು ನಿವೃತ್ತಿಯಾದ 4 ನಿಗಮದ ನೌಕರರು ಕೂಡ ಹಣವನ್ನ ಬಿಡುಗಡೆ ಮಾಡಿತ್ತು. PF ಅಂತ ಕಟ್ ಮಾಡಿ ಇರುತ್ತಲ್ಲ, ಆ ಹಣ ಕೂಡ ಬಿಡುಗಡೆ ಆಗಿಲ್ಲ. ಸುಮಾರು 399.29 ಕೋಟಿಯಷ್ಟು ಇನ್ನು 4 ನಿಗಮಗಳಿಂದ ಹಣ ಬಿಡುಗಡೆ ಆಗ್ಬೇಕಿತ್ತು. ಇನ್ನೂ ಯಾವುದು ಕೂಡ ಆಗಿಲ್ಲ. ಈ ಪ್ರಮುಖ 3 ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲದೆ ಬೆಂಗಳೂರು ಚಲೋ ಮಾಡಲು ಕೂಡ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ ಈಗಾಗಲೇ. ಸವಿತಾ, ಮತ್ತೊಂದು ಕಡೆಯಲ್ಲಿ ಈಗ ಈ ಹಿಂದಿನ ಗೌರ್ಮೆಂಟ್ ಇದ್ದಾಗಲೂ ಕೂಡ ಅರಿಯರ್ಸ್ ಅನ್ನ ಮತ್ತೆ PF ಅನ್ನ ಪೆಂಡಿಂಗ್ ಇಟ್ಟಿದ್ರು ಅನ್ನೋದು, ಅದೆಲ್ಲವೂ ಕೂಡ ಟೋಟಲ್ ಎಷ್ಟು ಮೊತ್ತ ಈಗ ಬಾಕಿ ಉಳಿಸ್ಕೊಂಡಿದ್ದಾರೆ, ಮುಂದೇನು ಅಂತ? ಪ್ರಮುಖವಾಗಿ PF ಹಣ ಮತ್ತೆ ಅರಿಯರ್ಸ್ ಹಣವನ್ನ ಕೊಟ್ರೆ ಸಾಕು, ಸಂಬಳ ಹೆಚ್ಚು ಮಾಡೋದು ಒಂದ್ ಕಡೆ ಅನ್ನೋದೊಂದು ಒಂದಿಷ್ಟು ಒಪಿನಿಯನ್ ಅಂದ್ರೆ ಹೇಳಲಾಗ್ತಿತ್ತು. 38 ತಿಂಗಳ ಅರಿಯರ್ಸ್ 1750 ಕೋಟಿ ಬಾಕಿ ಉಳಿದಿದೆ. ಪ್ರೆಸೆಂಟ್ ಈಗ ಕೆಲಸ ಮಾಡ್ತಿರುವಂತಹ ನೌಕರರು 4 ನಿಗಮಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ನೌಕರರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅರಿಯರ್ಸ್ ಬಾಕಿ ಇರೋದ್ರಿಂದ ಹೊಡೆತ ಆಗುತ್ತೆ. ಅಷ್ಟೇ ಅಲ್ಲ, ಸಂಬಳ ಕೂಡ ಈ ಜನವರಿಯಲ್ಲಿ ಆಗ್ಬೇಕಿತ್ತು, ಅದು ಕೂಡ ಆಗದೆ ಇರೋ ಕಾರಣದಿಂದಾಗಿ ಪ್ರಮುಖ ಈ 3 ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಬಿಸಿ ಮುಚ್ಚಲು ಅಂದ್ರೆ ಪ್ರತಿಭಟನೆ ಮುಖಾಂತರ ಬಿಸಿ ಮುಚ್ಚಲು ತಯಾರಿ ಮಾಡಿಕೊಂಡಿದ್ದಾರೆ. ಸವಿತಾ, ಈಗ ಯಾವ್ಯಾವ ಭಾಗದಿಂದ ನಾಡಿದ್ದು ನೌಕರರು ಸೇರ್ತಾರೆ, ಆ ಪ್ರತಿಭಟನೆಯ ರೂಪುರೇಷೆಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ? ಎಲ್ಲಿಂದ ಎಲ್ಲಿವರೆಗೂ ಕೂಡ ಚಲೋ ಮಾಡ್ತಿದ್ದಾರೆ ಸವಿತಾ? ರಂಜಿತ್, ಮಾಹಿತಿ ಪ್ರಕಾರ ಈಗಷ್ಟೇ ಕ್ರಿಯಾ ಸಮಿತಿ ಜೊತೆ ಒಂದು ಸುತ್ತಿನ ಸಭೆ ಆಗಿದೆ. ಸಭೆಯ ಬಳಿಕ ಮುಖಂಡರು ಕೂಡ ಒಂದು ತೀರ್ಮಾನವನ್ನ ತಗೊಳ್ತಾರೆ. ಪ್ರಮುಖವಾಗಿ ಸಾರಿಗೆ ನೌಕರರ ಮುಖಂಡರ ನೇತೃತ್ವದಲ್ಲಿ ನಡೀತಿರುವಂತಹ ಒಂದು ಪ್ರತಿಭಟನೆ ಆಗಿರೋದ್ರಿಂದ ಬೆಳಗಾವಿ ಚಲೋ ಮಾಡಲು ಸಕಲ ಸಿದ್ಧತೆ ಕೂಡ ನಡೆದಿದೆ. ಒಂದು ಕರೆ ಮುಖಂಡರು ಇವತ್ತು ಹೋಗೋಣ ಅಂತ ಒಂದು ಕರೆ ಕೊಟ್ಟರು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಜಮಾಯಿಸುವಂತಹ ಸಾಧ್ಯತೆ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸವಿತಾ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕೆಎಸ್ಆರ್ಟಿಸಿ ಸಂಸ್ಥೆ ದಿವಾಳಿ ಆಯ್ತಾ? ಕೆಎಸ್ಆರ್ಟಿಸಿ ಸಂಸ್ಥೆ ಪಾಪರ್ ಆಯ್ತಾ? ಸಿಬ್ಬಂದಿಯಿಂದ ಬೆಳಗಾವಿ ಚಲೋಗೆ ನಿರ್ಧಾರವನ್ನು ಮಾಡಲಾಗಿದೆ. ಯಾಕಾಗಿ, ಏನು, ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 9ನೇ ತಾರೀಕಿನಂದು ಬೆಳಗಾವಿ ಚಲೋಗೆ ತೀರ್ಮಾನ ಮಾಡಿದ್ದಾರೆ. ಯಾಕೆ? PF ಮೊತ್ತ ಪಾವತಿಗೆ ಕೆಎಸ್ಆರ್ಟಿಸಿ ಪರದಾಟ ಪಡ್ತಾ ಇದೆ. ಪ್ರತಿ ತಿಂಗಳು ಅವರ ಸಂಬಳದಲ್ಲಿ ಒಂದಿಷ್ಟು ಹಣವನ್ನು PF ಅಂತೇಳಿ ಕಟ್ ಮಾಡ್ತಾರೆ. ಆ ಹಣವನ್ನು ಪಾವತಿ ಮಾಡೋದಕ್ಕೆ ಈಗ ಕೆಎಸ್ಆರ್ಟಿಸಿ ಪರದಾಟ ಮಾಡ್ತಾ ಇದೆ. 38 ತಿಂಗಳ PF ಹಣವನ್ನು ಬಾಕಿ ಇರಿಸಿಕೊಂಡಿದೆ ಕೆಎಸ್ಆರ್ಟಿಸಿ ಸಂಸ್ಥೆ.
ಸಾರಿಗೆ ಇಲಾಖೆಯ 4 ನಿಗಮಗಳ ಸಿಬ್ಬಂದಿಗೆ ಪಿಎಫ್ ಹಣವನ್ನು ಪೆಂಡಿಂಗ್ ಇಟ್ಕೊಂಡಿದೆ. ಹೀಗಾಗಿ ಬೆಳಗಾವಿ ಚಲೋಗೆ ಹೊರಟಿದ್ದಾರೆ ಸಿಬ್ಬಂದಿ. ಹಿಂದಿನ ಸರ್ಕಾರದ ಅವಧಿಯಿಂದಲೂ ಕೂಡ ಪಿಎಫ್ ಬಾಕಿ ಉಳಿದಿದೆ. ಬಿಜೆಪಿ ಅವಧಿಯಲ್ಲೂ ಕೂಡ 1,380 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. 38 ತಿಂಗಳ ಅರಿಯರ್ಸ್ ಹಣ 1,750 ಕೋಟಿ. ಈ ವರ್ಷ ಜನವರಿಯಲ್ಲಿ ಸಂಬಳ ಹೆಚ್ಚಳ ಆಗಿಲ್ಲ. ನಿವೃತ್ತರಾದ 4 ನಿಗಮಗಳ ನೌಕರರಿಗೆ 399.29 ಕೋಟಿ ನೀಡಿಲ್ಲ. ಈ 3 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಮುಷ್ಕರಕ್ಕೆ ಈಗ ಹೊರಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯಿಂದ ಹೋರಾಟದ ಕಹಳೆಯನ್ನು ಮೊಳಗಿಸಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸವಿತಾ ಈಗ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಏನೇನು ಬೇಡಿಕೆ KSRTC ಸಿಬ್ಬಂದಿಗಳದ್ದು, ಯಾವಾಗ ಪ್ರತಿಭಟನೆ? ಸವಿತಾ, ರಂಜಿತ್, ಈ ವರ್ಷದ ಕೊನೆಯಲ್ಲಿ ಸಾರಿಗೆ ಮುಷ್ಕರಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಸರ್ಕಾರಿ ಸಾರಿಗೆ ಇಲಾಖೆಯ 4 ನಿಗಮಗಳ ನೌಕರರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸಾರಿಗೆ ಮುಖಂಡರ ನೇತೃತ್ವದಲ್ಲಿ ಡಿಸೆಂಬರ್ 31ರಿಂದ ಈ ಒಂದು ಬೃಹತ್ ಹೋರಾಟಕ್ಕೆ 4 ನಿಗಮಗಳು ಮುಂದಾದ್ರೆ ಡಿಸೆಂಬರ್ 9ನೇ ತಾರೀಕು ನೋಟಿಸ್ ನೀಡಲಿರುವ ಜಂಟಿ ಕ್ರಿಯಾ ಸಮಿತಿ ಒಂದು ನೋಟಿಸ್ ನೀಡುತ್ತೆ. ಪ್ರಮುಖವಾಗಿ ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದಲ್ಲಿ ನಿಂತು ಈಗಾಗಲೇ ಹೋರಾಟಕ್ಕೆ ಮುಂದಾಗ್ತಿದೆ. 38 ತಿಂಗಳ ಅರಿಯರ್ ಸುಮಾರು 1,700 ಕೋಟಿ ಬಾಕಿ ಬಿಡುಗಡೆ ಆಗಿಲ್ಲ. ಜೊತೆಗೆ ಈ ವರ್ಷ ಜನವರಿಯಲ್ಲಿ ಸಂಬಳ ಹೆಚ್ಚಳ ಮಾಡ್ತಿದೆ ಅಂತ ಹೇಳಿದ್ರು. 4 ನಿಗಮಗಳಲ್ಲಿ ಕೂಡ ಸಂಬಳ ಕೂಡ ಹೆಚ್ಚಳ ಆಗಿಲ್ಲ. ಇನ್ನು ನಿವೃತ್ತಿಯಾದ 4 ನಿಗಮದ ನೌಕರರು ಕೂಡ ಹಣವನ್ನ ಬಿಡುಗಡೆ ಮಾಡಿತ್ತು. PF ಅಂತ ಕಟ್ ಮಾಡಿ ಇರುತ್ತಲ್ಲ, ಆ ಹಣ ಕೂಡ ಬಿಡುಗಡೆ ಆಗಿಲ್ಲ. ಸುಮಾರು 399.29 ಕೋಟಿಯಷ್ಟು ಇನ್ನು 4 ನಿಗಮಗಳಿಂದ ಹಣ ಬಿಡುಗಡೆ ಆಗ್ಬೇಕಿತ್ತು, ಇನ್ನೂ ಯಾವುದು ಕೂಡ ಆಗಿಲ್ಲ. ಈ ಪ್ರಮುಖ 3 ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲದೆ ಬೆಂಗಳೂರು ಚಲೋ ಮಾಡಲು ಕೂಡ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಸವಿತಾ, ಮತ್ತೊಂದು ಕಡೆಯಲ್ಲಿ ಈಗ ಈ ಹಿಂದಿನ ಗೌರ್ಮೆಂಟ್ ಇದ್ದಾಗಲೂ ಕೂಡ ಅರಿಯರ್ಸ್ ಅನ್ನ ಮತ್ತೆ PF ಅನ್ನ ಪೆಂಡಿಂಗ್ ಇಟ್ಟಿದ್ರು ಅನ್ನೋದು, ಅದೆಲ್ಲವೂ ಕೂಡ ಟೋಟಲ್ ಎಷ್ಟು ಮೊತ್ತ ಈಗ ಬಾಕಿ ಉಳಿಸ್ಕೊಂಡಿದ್ದಾರೆ, ಮುಂದೇನು ಅಂತ? ಪ್ರಮುಖವಾಗಿ PF ಹಣ ಮತ್ತೆ ಅರಿಯರ್ಸ್ ಹಣವನ್ನ ಕೊಟ್ರೆ ಸಾಕು, ಸಂಬಳ ಹೆಚ್ಚು ಮಾಡೋದು ಒಂದ್ ಕಡೆ ಅನ್ನೋದೊಂದು ಒಂದಿಷ್ಟು ಒಪಿನಿಯನ್ ಅಂದ್ರೆ ಹೇಳಲಾಗ್ತಿತ್ತು. 38 ತಿಂಗಳ ಅರಿಯರ್ಸ್ 1,750 ಕೋಟಿ ಬಾಕಿ ಉಳಿದಿದೆ. ಪ್ರೆಸೆಂಟ್ ಈಗ ಕೆಲಸ ಮಾಡ್ತಿರುವಂತಹ ನೌಕರರು 4 ನಿಗಮಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ನೌಕರರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅರಿಯರ್ಸ್ ಬಾಕಿ ಇರೋದ್ರಿಂದ ಹೊಡೆತ ಆಗುತ್ತೆ. ಅಷ್ಟೇ ಅಲ್ಲ, ಸಂಬಳ ಕೂಡ ಈ ಜನವರಿಯಲ್ಲಿ ಆಗ್ಬೇಕಿತ್ತು, ಅದು ಕೂಡ ಆಗದೆ ಇರೋ ಕಾರಣದಿಂದಾಗಿ ಪ್ರಮುಖ ಈ 3 ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಬಿಸಿ ಮುಚ್ಚಲು ಅಂದ್ರೆ ಪ್ರತಿಭಟನೆ ಮುಖಾಂತರ ಬಿಸಿ ಮುಚ್ಚಲು ತಯಾರಿ ಮಾಡಿಕೊಂಡಿದ್ದಾರೆ. ಸವಿತಾ, ಈಗ ಯಾವ್ಯಾವ ಭಾಗದಿಂದ ನಾಡಿದ್ದು ನೌಕರರು ಸೇರ್ತಾರೆ, ಆ ಪ್ರತಿಭಟನೆಯ ರೂಪುರೇಷೆಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ? ಎಲ್ಲಿಂದ ಎಲ್ಲಿವರೆಗೂ ಕೂಡ ಚಲೋ ಮಾಡ್ತಿದ್ದಾರೆ ಸವಿತಾ? ರಂಜಿತ್, ಮಾಹಿತಿ ಪ್ರಕಾರ ಈಗಷ್ಟೇ ಕ್ರಿಯಾ ಸಮಿತಿ ಜೊತೆ ಒಂದು ಸುತ್ತಿನ ಸಭೆ ಆಗಿದೆ. ಸಭೆಯ ಬಳಿಕ ಮುಖಂಡರು ಕೂಡ ಒಂದು ತೀರ್ಮಾನವನ್ನ ತಗೊಳ್ತಾರೆ. ಪ್ರಮುಖವಾಗಿ ಸಾರಿಗೆ ನೌಕರರ ಮುಖಂಡರ ನೇತೃತ್ವದಲ್ಲಿ ನಡೀತಿರುವಂತಹ ಒಂದು ಪ್ರತಿಭಟನೆ ಆಗಿರೋದ್ರಿಂದ ಬೆಳಗಾವಿ ಚಲೋ ಮಾಡಲು ಸಕಲ ಸಿದ್ಧತೆ ಕೂಡ ನಡೆದಿದೆ. ಒಂದು ಕರೆ ಮುಖಂಡರು ಇವತ್ತು ಹೋಗೋಣ ಅಂತ ಒಂದು ಕರೆ ಕೊಟ್ಟರು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಜಮಾಯಿಸುವಂತಹ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು.